ಚಾಮರಾಜನಗರದಲ್ಲಿ ಫೈನಾನ್ಸ್ ಕರಾಳದಂತೆ ಮುಂದುವರೆದಿದೆ. ನೋಡಿ, ಫೈನಾನ್ಸ್ ಹಾವಳಿ ಚಾಮರಾಜನಗರದಲ್ಲೂ ಜನರಿಗೆ ಕಿರುಕುಳವನ್ನ ನೀಡಲಾಗ್ತಾ ಇದೆ. ಟೈಲ್ಸ್ ಕಾಂಟ್ರಾಕ್ಟರ್ ಚೆಲುವರಾಜುಗೆ ಟಾರ್ಚರ್ ಅನ್ನ ಮಾಡಿದ್ದಾರೆ ಫೈನಾನ್ಸ್ ಸಿಬ್ಬಂದಿ. ಪಡೆದಿದ್ದಂತಹ 10 ಲಕ್ಷಕ್ಕೆ 11.5 ಲಕ್ಷ ಮರುಪಾವತಿಯನ್ನ ಮಾಡಲಾಗಿದೆ. ಈಗ ಮತ್ತೆ ಬಡ್ಡಿ 14 ಲಕ್ಷ ಕಟ್ಟಬೇಕು ಅಂತ ಹೇಳಿ ಕಿರುಕುಳವನ್ನ ಕೊಟ್ಟಿದ್ದಾರೆ. ಕೊಳ್ಳೇಗಾಲದ ಕಾಮಗೆರೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. 2017ರಲ್ಲಿ ಈಕ್ವಿಟೀಸ್ ಎಂಬ ಕಂಪನಿಯಿಂದ ಸಾಲವನ್ನ ಪಡೆದಿದ್ರು. ಈಕ್ವಿಟೀಸ್ ಮೈಕ್ರೋ ಫೈನಾನ್ಸ್ ಕಂಪನಿಯಿಂದ ಲೋನ್ ಅನ್ನ ಪಡೆಯಲಾಗಿತ್ತು. ಚೆಲುವರಾಜು ಅವರು ಟೈಲ್ಸ್ ಕಾಂಟ್ರಾಕ್ಟರ್ ಚೆಲುವರಾಜು 10 ಲಕ್ಷವನ್ನ ಪಡೆದಿದ್ರು. ಆದ್ರೆ 11.5 ಲಕ್ಷವನ್ನ ಮರುಪಾವತಿ ಮಾಡಿದ್ದಾರೆ. ಆದ್ರೆ ಈಗ ಬಡ್ಡಿ ಮತ್ತೆ ಕಟ್ಟಬೇಕು ಅಂತ ಹೇಳಿ ಕಿರುಕುಳವನ್ನ ಕೊಡಲಾಗ್ತಾ ಇದೆ. ಮನೆಯನ್ನೇ ಜಪ್ತಿ ಮಾಡಿದ್ದಾರೆ ಫೈನಾನ್ಸ್ ಸಿಬ್ಬಂದಿ. ಕುಟುಂಬಸ್ಥರನ್ನ ಹೊರಹಾಕಿದ್ದಾರೆ. ಮನೆ ಸೀಸ್ ವಿಷಯ ಕೇಳಿ ಚೆಲುವರಾಜುಗೆ ಆಘಾತವಾಗಿದೆ. ಪಾರ್ಶ್ವವಾಯುವಿನಿಂದ ಬಳಲ್ತಾ ಇದ್ದಾರೆ ಚೆಲುವರಾಜು. ಅನಾರೋಗ್ಯದ ಕಾರಣ ಸಾಲ ಕಟ್ಟೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. 1 ವರ್ಷದಿಂದ ಸಂಬಂಧಿಕರ ಮನೆಯಲ್ಲೇ ಆಶ್ರಯವನ್ನ ಪಡೆದಿದ್ದಾರೆ ಚೆಲುವರಾಜು. ಸಂಬಂಧಿಕರ ಮನೆಯಲ್ಲಿ ವಾಸವಾಗಿದ್ದಾರೆ. ಟಿವಿ9 ಮುಂದೆ ಚೆಲುವರಾಜು ಕುಟುಂಬ ಕಣ್ಣೀರನ್ನ ಹಾಕ್ತಾ ಇದೆ. ನೋಡಿ, ಫೈನಾನ್ಸ್ ಸಿಬ್ಬಂದಿಗಳ ಹಾವಳಿ ಯಾವ ರೀತಿ ಮಿತಿ ಮೀರಿದೆ ಅಂತ. ಒಂದು ಕಡೆ ಸರ್ಕಾರ ಈಗಾಗಲೇ ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಕೊಟ್ಟಿದೆ. ಅದರ ಮಧ್ಯದಲ್ಲೇ ಇಂತಹ ಪ್ರಕರಣಗಳು ಮತ್ತೆ ಮತ್ತೆ ಬೆಳಕಿಗೆ ಬರ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ನೀವು ಚೆಲುವರಾಜು ಅವರನ್ನ ಗಮನಿಸ್ತಾ ಇದ್ದೀರಿ. ಪಾರ್ಶ್ವವಾಯುವಿನಿಂದ ಅವರು ಬಳಲ್ತಾ ಇದ್ದಾರೆ. ಮುಂದೆ ಅವಕಾಶ ಮಾಡಿಕೊಡಿ ಸ್ವಾಮಿ. ಹಂಗ ದುಡ್ಡ ನಾನು ಕೊಡ್ತೀನಿ ಅಂದಿ ಸ್ವಾಮಿ. ಈಗ ಅದು ನನ್ನ ಕೈಲಿಕ್ಕೆ ಆಯ್ತು ಸ್ವಾಮಿ. ಏನು ಮಾಡೋದು ಸ್ವಾಮಿ? ಈಗ ಮನೆಯವ್ರಿಗೆ ನೀವು ಆಶ್ರಯ ಕೊಡಿ. ಈ ಥರ ಮೈಕ್ರೋ ಫೈನಾನ್ಸ್ ತಗೊಂಡು ನೋಡಿ ಸರ್. ಈಗ ಚೆಲುವರಾಜ್ ಅವ್ರ ಮನೆ ಪರಿಸ್ಥಿತಿ ಹಂಗೆ ಆಗಿದೆ. ಇದೇ ಥರ ನಮ್ಮ ಚಾಮರಾಜನಗರದಲ್ಲಿ ಸುಮಾರು ಜನ ಹಿಂಗಾಗಿದೆ ಸರ್. ಸುಮಾರು ಜನ ಬೀದಿ ಪಾಲಾಗಿದ್ದಾರೆ. ಕೆಲವರು ಹಿಂಗೆ ಹೇಳ್ಕೊಂಡಿದ್ದಾರೆ, ಕೆಲವರು ಹೇಳ್ಕೊಂಡಿಲ್ಲ. ಈಗ ನೀವು ಮಾಡ್ತಿರೋದು ಸರ್, ನಿಮ್ಮ ಟಿವಿ ಎಲ್ಲ ಮಾಧ್ಯಮದಾಗೆಲ್ಲ ನಮ್ಮದು ದೊಡ್ಡ ನಮಸ್ಕಾರ ಸರ್. ನಿಜವಾಗ್ಲೂ ಭಾಳ ಮೆಚ್ಕೋಬೇಕಾದ ಕೆಲಸ ಮಾಡ್ತೀರಾ ಸರ್ ನೀವು. ಈಗ ಇವೆಲ್ಲ ಹೊಂದ್ಕೊಂಡಿದ್ದು ಇವಾಗ ನೀವು ಇದನ್ನು ಬೀದಿಗೆ ಎಳಿತಿದ್ದಾರೆ ಸರ್. ಇದನ್ನ ಸರ್ ನೋಡಿ ಸರ್, ಮೈಕ್ರೋ ಫೈನಾನ್ಸ್ ಮಾಡಿ ನೋಡಿ ಸರ್. ಪಾಪ ವ್ಯಕ್ತಿ ಮುಂದೆ ಚೆನ್ನಾಗಿದೆ. ನಾವು ಕಂಡು ಮಟ್ಟಾಗ ವ್ಯಕ್ತಿ ಚೆನ್ನಾಗಿದೆ ಸರ್. ಭಾಳ ಯಾಣ್ಸಮ್ಗಿದೆ ಸರ್. ಈಗ ಆದಮೇಲೆ ಅವ್ನಿಗೆ 3 ದಿನಕ್ಕೆ ಅವ್ನಿಗೆ ಸ್ಲೋಕ್ ಆಗಿದೆ, IBP ಆಗಿ, ಮತ್ತು ಕಾಲು ಬತ್ತ ಇಲ್ಲ, ಕೈ ಬತ್ತ ಇಲ್ಲ, ಮಾತಾಡೋಕ್ಕೂ ಹಂಗಂತರ ತೊದಲಾಗಾಡ್ತಾರೆ, ಒಂಥರ ಮೆಂಟ್ಲಾಗಾಡ್ತಾರೆ ಸರ್. ಇವೆಲ್ಲ ನಮ್ಗೆ ನೋಡಿದ್ರೆ ಇವೆಲ್ಲ ಬೇಕು ಅನ್ಸುತ್ತೆ ಸರ್. ದಯವಿಟ್ಟು ಜನಗಳಿಗೆ ಹೇಳ್ತೀವಿ ಸರ್, ನಮ್ಮ ಜನಗಳಿಗೆ ಯಾವುದೇ ಕಾರಣಕ್ಕೂ ನೀವು ನಮ್ಮ ಅಜ್ಜಿ ಹೇಳ್ತೀವಿ ಜಸ್ಟ್ ಇವಾಗ ಬಿಕ್ಸೆ ಬೆಳೆದ್ರು ಮೈಕ್ರೋ ಫೈನಾನ್ಸ್ ಹಂಗೆ ಮಾಡಬೇಡಿ ಅಂತ ಹೇಳ್ತಾರೆ ಸರ್. ಇದೊಂದು ದಯವಿಟ್ಟು ಯಾರು ಸಹ ನಮ್ಮ ನೋಡೋರೆಲ್ಲ ಈ ಟಿವಿ ಮಾಧ್ಯಮ ನೋಡೋರೆಲ್ಲ ಮೈಕ್ರೋ ಫೈನಾನ್ಸ್ ಹಂಗೆ ಮಾಡಕ್ಕೆ ಹೋಗ್ಬೇಡಿ ಸರ್. ಸ್ವಾಮಿ, ನನ್ನ ತಂಗ ಬಾಳು, ನನ್ನ ತಂಗಮ್ಮನ ಪರಿಸ್ಥಿತಿ. ಅವ್ರು ಬೀದಿಗೆ ಬಂದಮೇಲೆ ನಮ್ಮ ಅನ್ನ ತಿನ್ನಕ್ಕತ್ತ ಸ್ವಾಮಿ. 8 ದಿನ ಹುಷಾರಿಲ್ಲ, BP ರೈಸ್ ಆಗೋಗಿ, ಶುಗರ್ ಜಾಸ್ತಿ ಆಗೋಗಿ ನನ್ನ ಚರ್ಚ್ಗೆಲ್ಲ ಅಡ್ಮಿಟ್ ಮಾಡಿದ್ರು ಸ್ವಾಮಿ. ಹೋಲಿ ಕ್ಲಾಸ್ಗೆಲ್ಲ ಅಡ್ಮಿಟ್ ಮಾಡಿದರು ನನ್ನ. ನಾವು 2 ಲಕ್ಷ ಕೊಡೋಕೋರು ಇಸ್ಕೊಂಡಿಲ್ಲ ಸ್ವಾಮಿ. ಅವರು ನನ್ನ ತಳ್ಳಿಬಿಟ್ರು ಸ್ವಾಮಿ. ಕಾಲಿಗೆಲ್ಲ ಕೈ ಹಾಕಿನಿ ಸ್ವಾಮಿ. ಕೈ ಹಾಕಿರೋದನ್ನೆಲ್ಲ ಹಿಡಿಯೋ ಮಾಡಿದ್ದಾರೆ ಸ್ವಾಮಿ. ಅವರು ಕಾಲೆಲ್ಲ ಕಟ್ಟಿದ್ದೀನಿ ಸ್ವಾಮಿ ನಾನು. ಆಗ ನನಗೆ ತುಂಬ ವರ್ಷದಿಂದ ಶುಗರ್ ಅದ ಸ್ವಾಮಿ, ತುಂಬ ವರ್ಷದಿಂದ ಗ್ಯಾಸ್ಟಿಕ್ಕು BP ಅದ. ಆಮೇಲೆ ನನಗೂ ಸ್ವಲ್ಪ ಏನೋ ಸ್ವಾಮಿ ಶ್ರೀಹರಿ ನನ್ನ ಕಾಪಾಡೋಣ, ನನಗೇನು ಆಗಿಲ್ಲ ಸ್ವಾಮಿ. ಇದೇ ಚಿಂತೆ ಮಾಡಿ 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 ನನ್ನ ಹ್ಯಾಂಡಿಕ್ಯಾಪ್ ಅಂತ ದುಡ್ಡು ನನ್ನ ತಂಗಗೆ 100-200 ಕೊಡ್ತೀನಿ ಸ್ವಾಮಿ. ಮಕ್ಕಳಿಗೆ ಕೊಡ್ತೀನಿ, ಅವಳಿಗೆ 7 ಲಕ್ಷ ಕೊಡ್ತೀನಿ. ಬಾಕ್ಲಾಕ್ಬೇಡಿ ಸ್ವಾಮಿ. ನಿಮ್ದಮ್ಮ ಸ್ವಾಮಿ, ಬಾಕ್ಲಾಕ್ಬೇಡಿ ಸ್ವಾಮಿ. ಇನ್ನೊಂದು ತಿಂಗಳು ಬಿಟ್ಕೊ 1 ಲಕ್ಷ ಕೊಡ್ತೀನಿ ಸ್ವಾಮಿ. ಅಲ್ಲಲ್ಗ ಕಟ್ತಾ ಹೋಯ್ತೀವಿ ಸ್ವಾಮಿ. ಕೊಡಿ ಸ್ವಾಮಿ. ನಿಮ್ದಮ್ಮ ಸ್ವಾಮಿ, ಬಾಕ್ಲಾಕ್ಬೇಡಿ ಸ್ವಾಮಿ. ಅನ್ನ ಸಾರು ಮಾಳಿಗೆ ಮನ ಒಳಗೆ ಅದ ಸ್ವಾಮಿ. ತಿನ್ನ ಅನ್ನ ಕಿತ್ಕೊಂಡ್ರೆ ನಿಮ್ಗೆ ಒಳ್ಳೇದಾಗಲ್ಲ ಸ್ವಾಮಿ ಅಂದೇಳಿ. ಈ ಕುರಿತು ನಮ್ಮ ಪ್ರತಿನಿಧಿ ಸೂರಜ್ ಅವರು ಚೆಲುವರಾಜು ಪತ್ನಿಯವರನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಈಗ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಏನು ಕಾಮಗೆರೆ ಒಂದು ಬಳಿ ಇರುವಂಥದ್ದು ತಾವು ಕೂಡ ನೋಡ್ತಾ ಇರಬಹುದು. ಯಾವ ರೀತಿಯಾಗಿ ಒಂದು ಕುಟುಂಬ ನಿಜಕ್ಕೂ ಕೂಡ ಬೀದಿಗೆ ಬಂದಿದೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ ನೇರವಾಗಿ ಪ್ರತ್ಯಕ್ಷ ವರದಿಯನ್ನು ಇಂದು ಟಿವಿ9 ಮಾಡ್ತಾ ಇದೆ. ಆ ಸಾಲದ ಶೂಲಕ್ಕೆ ಸಿಲುಕಿ ಸಂಪೂರ್ಣವಾಗಿ ಒಂದು ಕುಟುಂಬವೇ ಬೀದಿ ಪಾಲಾಗಿರುವಂಥದ್ದು ತಾವು ಕೂಡ ನೋಡ್ತಾ ಇದ್ದೀರ ದೃಶ್ಯಾವಳಿಗಳಲ್ಲಿ. ಇವರ ಹೆಸರು ಚೆಲುವರಾಜ್ ಅಂತ ಹೇಳಿ ಇವರು ಟೈಲ್ಸ್ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು. ಉತ್ತಮವಾದಂತಹ ಜೀವನವನ್ನು ಕೂಡ ನಡೆಸ್ತಾ ಇದ್ರು. ಆದರೆ ಅನಿವಾರ್ಯ ಕಾರಣಗಳಿಂದಾಗಿ ಈಕ್ವಿಟೀಸ್ ಎಂಬಂತಹ ಒಂದು ಮೈಕ್ರೋ ಫೈನಾನ್ಸ್ ಸಂಸ್ಥೆಯಿಂದ
7 ಲಕ್ಷ ಹಣವನ್ನು ಸಾಲವನ್ನು ಪಡಿತಾರೆ. ಅದಾದ ಬಳಿಕ ಅವೇ ಕಂತನ್ನು ಕಟ್ಕೊಂಡು ಹೋಗ್ತಿರ್ತಾರೆ. ಬಳಿಕ ಮತ್ತೆ 3 ಲಕ್ಷ ಹಣ ಪಡಿತಾರೆ. ಆದರೆ ಲಾಕ್ಡೌನ್ ಆದಂತಹ ಸಂದರ್ಭದಲ್ಲಿ ಅವರಿಗೆ ಸಾಲವನ್ನು ಮರುಪಾವತಿ ಮಾಡೋಕ್ಕೆ ಆಗೋದಿಲ್ಲ. ಹಠಾತ್ತನೆ ಬಂದು ಒಮ್ಮೆಲೆ ಮನೆಯನ್ನು ಸೀಸ್ ಮಾಡಿರುವಂಥದ್ದು. ಆ ಒಂದು ವಿಚಾರವನ್ನು ತಿಳಿದಂತಹ ಚೆಲುವರಾಜರಿಗೆ ಸ್ಟ್ರೋಕ್ ಹೊಡೆದಿರುವಂಥದ್ದು. ಸಂಪೂರ್ಣವಾಗಿ ಕೈ ಕೂಡ ನಿಷ್ಕ್ರಿಯವಾಗಿರುವಂಥದ್ದು. ಕೈ ಆಡ್ಸೋಕ್ಕೂ ಆಗೋದಿಲ್ಲ, ಮಾತು ಕೂಡ ಆಡೋಕೆ ಬಾರದಂತಹ ಪರಿಸ್ಥಿತಿ ಈಗ ಎದುರಾಗಿದೆ. ಇಂತಹ ದುಸ್ಥಿತಿ ಇದ್ರೂ ಕೂಡ ಯಾವುದೇ ರೀತಿಯಾದಂತಹ ಮಾನವೀಯ ಮೌಲ್ಯಗಳನ್ನು ಮೆರೆಯದೆ, ಅಂದರೆ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಹಠಾತ್ತನೆ ಬರ್ತಾರೆ, ಮನೆ ಸೀಸ್ ಮಾಡ್ಕೊಂಡು ಹೋಗ್ತಾರೆ. ಅವತ್ತು ಏನು ನಡೀತು, ಆ್ಯಕ್ಚುಲಿ ಎಷ್ಟು ಸಾಲವನ್ನು ತೆಗೆದುಕೊಂಡಿದ್ರು ಇವರು, ಏನೆಲ್ಲ ಸಮಸ್ಯೆಗಳನ್ನು ಈ ಮೈಕ್ರೋ ಫೈನಾನ್ಸ್ ಇಂದ ಈ ಫ್ಯಾಮಿಲಿ ಅನುಭವಿಸಿದೆ ಅಂತ ಹೇಳಿ ಸ್ವತಃ ಅವರ ಪತ್ನಿ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಅಮ್ಮ, ಈಗಾಗಲೇ ಹೇಳ್ತಾ ಇದ್ರಿ, ಯಾವಾಗ ಮನೆಯನ್ನು ಜಪ್ತಿ ಮಾಡ್ತಾರೆ ಆ ವಿಚಾರ ನಿಮ್ಮ ಪತಿಗೆ ಯಾವಾಗ ಗೊತ್ತಾಗತ್ತೆ, ಆಗ ಅವರಿಗೆ ಸ್ಟ್ರೋಕ್ ಆಯಿತು ಅಂತ ಹೇಳಿ ಸಾಕಷ್ಟು ಆರೋಗ್ಯದ ಸಮಸ್ಯೆಗಳಿತ್ತು. ಮೊದಲನೇದಾಗಿ ನೀವು ಎಷ್ಟು ವರ್ಷಗಳ ಹಿಂದೆ ಎಷ್ಟು ಲಕ್ಷ ಹಣವನ್ನು ಪಡೆದಿದ್ರಿ, ಎಷ್ಟು ಲಕ್ಷ ಹಣವನ್ನು ಮತ್ತೆ ಮರುಪಾವತಿ ಮಾಡಿದ್ರಿ, ಈಗ ನಿಮಗೆ ಅಧಿಕವಾಗಿ ಬಡ್ಡಿ ಎಷ್ಟು ಕೇಳ್ತಾ ಇದ್ದಾರೆ, ಏನೆಲ್ಲ ಆಯಿತು ಹೇಳಿ ಅಮ್ಮ. ಫಸ್ಟ್ 7 ಲಕ್ಷ ತಗೊಂಡಿದ್ದ ಸರ್. ಯಾವಾಗ? 2017 ಸರ್. ತಕೊಂಡು ಅದು ಕಟ್ಕೊಂಡೇ ಬತ್ತಿದ್ದ ಸರ್. ಮತ್ತೆ ಚೆನ್ನಾಗಿ ವ್ಯಾಪಾರ ಆಯ್ತು, ಅದ ಚೆನ್ನಾಗಿ ಕಟ್ತಿದ್ದಾರಿ ಅಂತ ಮತ್ತೆ ಬಲವಂತ ಮಾಡಿ ಹಿಂಸೆ ಮಾಡಿ ನಮ್ಮ ಯಜಮಾನ್ರ ಮೈಂಡು ವಾಸ್ ಮಾಡಿ ಮತ್ತೆ 3 ಲಕ್ಷ ಕೊಟ್ಟಿದ್ರು ಸರ್. ಅದನ್ನು ಕಟ್ಕೊಂಡೇ ಬತ್ತಿದ್ದ ಸರ್. ಒಟ್ಟು 11 ಲಕ್ಷ ಕಟ್ಕೊ ಬಂದಿದ್ದೀವಿ. ಮತ್ತು ಈಗ 11ರಿಂದ ಈಗ 14 ಲಕ್ಷ ನಮ್ಗೆ ಕಟ್ಟಿ ಅಂತ ಬಲವಂತ ಮಾಡ್ತಾರ ಸರ್. ಎಷ್ಟು ಕಡಿಮೆನೂ ಮಾಡೋದೇ ಇಲ್ಲ, ಏನೂ ಇಲ್ಲ, ನೀವು ಅಷ್ಟೇ ಕಟ್ಟಬೇಕು ಅಂತ ಬಲವಂತ ಮಾಡ್ತಾರ ಸರ್. ಅಮ್ಮ, ಈಗ ಒಂದು ಗೊಂದಲ ಇದೆ. 11 ಲಕ್ಷ ಒಟ್ಟಾರೆ ಸಾಲ ತಗೊಂಡಿರೋದು, ಅದ್ರ 11 ಲಕ್ಷ ಹಣ ಕಟ್ಟಿದ್ದೀರಾ. ಆದರೆ ಈಗ ಅದನ್ನು ಹೊರತುಪಡಿಸಿ ಮತ್ತೆ ಎಷ್ಟು ಕೇಳ್ತಾ ಇದ್ದಾರೆ? 14 ಲಕ್ಷ ಕೇಳ್ತಾ ಇದ್ದಾರೆ ಸರ್ ಕಟ್ಟಿ ಅಂತ. ಯಾಕೆ? ಬಡ್ಡಿ ಹಾಕಿದ್ದಾರೆ. ನೀವು ಕಟ್ಟಿರೋ ದುಡ್ಡೆಲ್ಲ ಬಡ್ಡಿಗಾಯಿತು, ಮತ್ತು ನೀವು ವಸೂಲು ಕಟ್ಟಿ 14 ಲಕ್ಷನ ಅಂತಂತ ನಮ್ಮನ್ನ ಬಡ್ಡಿ ಸೇರಿಸಿ ಕೇಳ್ತಾವ್ರೆ ಸರ್. ಮತ್ತು ಇವ್ರು ಸೀಜ್ ಮಾಡಕ್ಕೆ ಬರ್ತಾರ ಅಂತ ನಮಗೆ ಗೊತ್ತೂ ಇಲ್ಲ ಸರ್. ಗೊತ್ತಿಲ್ಲದೇ ಬಂದು ನಾವು ಬೇರೆಯವ್ರ ಮನೇಲಿ ಕುಂತಿದಾಗ ಬಂದು ಕಾರ್ ನಿಲ್ಲಿಸ್ಬಿಟ್ಟು ಒಬ್ಬ ಅಜ್ಜಿ ಅವರು ತೀರೋದು ನೀನು ಸ್ವಲ್ಪ ದಿನದಲ್ಲಿ. ಆ ಅಜ್ಜಿನ ಚೆಲುವರಾಜವ್ರ ಮನೆ ಎಲ್ಲಿ ಅಂತ ಕೇಳೋದಕ್ಕೆ ಅವರು ಇಲ್ಲೇ ಇದೆ ಅಂತ ತೋರಿಸೋದಕ್ಕೆ, ಅವರು ಯಾಕೆ ಬಂದಿದ್ದಾರೆ ಅಂತ ಕೇಳೋದಕ್ಕೆ ಅಜ್ಜಿ ಸುಮ್ಮನೆ ಕೇಳ್ದವ ಅಂತಂತ ಸುಳ್ಳು ಹೇಳ್ಬಿಟ್ಟು ಏನು ಹೇಳಿಲ್ಲ ಸರ್. ಆವಾಗ ಪೊಲೀಸ್ನವರು ಒಂದಷ್ಟು ಜನ ಒಂದು 30 ಸೀಟ್ ಗಂಟ ಬಂದು ಎಲ್ಲ ಮನೆ ಹತ್ರ ತುಂಬ್ಕೊಂಡು ಆಗ ಹಿಂಗೆ ಅಂದ್ಕೊಂಡು ಮನೆಯೆಲ್ಲ ವೀಡಿಯೋ ಮಾಡಿಬಿಟ್ಟು ನಾವು ಹಾಕಬೇಡಿ ಅಂತಂತ ಕೇಳ್ದದಕ್ಕೆ ಇಲ್ಲ ಹಾಕಲ್ಲ, ಸುಮ್ಮನೆ ವೀಡಿಯೋ ಮಾಡ್ತೀವಿ, ಕೋರ್ಟಿಂದ ಆದೇಶ ಆಗದ ನಾವು ಸೀಸ್ ಮಾಡಲೇಬೇಕು ಅಂತಂತ ನಮ್ಮನ್ನ ಬಲವಂತ ಮಾಡಿ ಮಾತಾಡ್ತಾ ಸೀಸ್ ಮಾಡಿಬಿಟ್ರು. ಅದೇ ನಮ್ಮ ಅಕ್ಕವರು 2 ಲಕ್ಷ ಕಟ್ತೀವಿ ಅಂದದಕ್ಕೆ ನಿಮ್ಮ 2 ಲಕ್ಷನ ನಿಮ್ಮ ಕಿಮಿಗೆ ಆಸ್ ಪರ್ ರೂಲ್ಸ್ ಏನಂತ ಹೇಳಿದ್ರೆ, ಯಾರದೇ ಮನೆ ಜಪ್ತಿ ವಸ್ತು ಪ್ರಾಪರ್ಟಿನ ಜಪ್ತಿ ಮಾಡಬೇಕು, ಅದನ್ನು ಸೀಸ್ ಮಾಡಬೇಕು ಅಂತ ಹೇಳಿದ್ರೆ ಲೀಗಲ್ ಆಗಿ ನೋಟಿಸನ್ನು ಕಳಿಸ್ಬೇಕಾಗತ್ತೆ. ಆ ರೀತಿ ನೋಟಿಸನ್ನು ತಮಗೆ ಕಳಿಸಿದ್ರೆ ಬ್ಯಾಂಕ್ನವರು? ಕಳಿಸಿದ್ರು ಸರ್. ಕಳಿಸಿದ್ರು, ನಮ್ಗೆ ಕಟ್ಟಕ್ಕೆ ಆಗಿಲ್ಲ ಸರ್. ಅದನ್ನು ಕಳಿಸಿದ್ರು ಕಟ್ಟಕ್ಕಾಗಿಲ್ಲ ಸರ್. ವ್ಯಾಪಾರನೇ ಆಗಿಲ್ಲ. ನಮ್ಮ ಎಲ್ಲಿಂದ ಕಟ್ಟೋ ಹಿಂಗೆ ಆಗ್ಬಿಡ್ತಲ್ಲ. ಫಸ್ಟು ಬಾಯ ಆಗ್ಬಿಡ್ತು, ಆಮೇಲೆ ಅವ್ರು ಆದಮೇಲೆ ಜಾಸ್ತಿ ಮೈಂಡ್ಗೆ BP ಜಾಸ್ತಿ ಏರ್ಬಿಟ್ಟು BP ಆಗ್ಬಿಟ್ಟು ಹಿಂಗೆ ಆಗ್ಬಿಡ್ತು ಸರ್. ಆದಮೇಲೆ ಆ ಥರ ಆಗೆಲ್ಲ ಆಗಾಯ್ತು. ಇದಿಷ್ಟು ಅವರ ಪತ್ನಿ ಹೇಳುವಂತಹ ಮಾತುಗಳು. ಒಟ್ಟಾರೆಯಾಗಿ ಅಧಿಕವಾಗಿ ಬಡ್ಡಿಯನ್ನು ಕಟ್ಟಿ ಅಂತ ಹೇಳಿ ಪ್ರಾಣ ಎಣಿತಾ ಇದ್ದಾರೆ. ಈಗ ಇದ್ದಂತಹ ಮನೆಯನ್ನು ಕೂಡ ಕಿತ್ಕೊಂಡು ಹೋಗಿರುವಂಥದ್ದು, ಸೀಸನ್ನ ಮಾಡಿದ್ದಾರೆ. ನಾವೀಗ ಬೀದಿ ಪಾಲಾಗಿದ್ದೇವೆ, ನಮ್ಮ ಏನು ಸಂಬಂಧಿಕರಿದ್ದಾರೆ ಅವರ ಮನೆಯಲ್ಲಿ ನಾವೀಗ ಆಶ್ರಯವನ್ನು ಪಡೆದಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸೂರಜ್ ಪ್ರಸಾದ್, TV9 ಚಾಮರಾಜನಗರ.